ಯಶಸ್ವಿ ಯೋಜನೆಗೆ ಬ್ರೇಕ್, ಪ್ರಾಯೋಗಿಕ ಹಂತದಲ್ಲೇ ಕೊಕ್ಕೆ. ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ವಾ? ಅಪೌಷ್ಟಿಕತೆ ನಿವಾರಣೆಗೆ ನಿರ್ಲಕ್ಷ್ಯ. ಹೆಸರಿಗಷ್ಟೇ ಯೋಜನೆ ಘೋಷಣೆ. ಲಕ್ಷ್ಮಿ ಮೇಡಮ್ ಯೋಜನೆ ನಿಲ್ಲಿಸಿದ್ಯಾಕೆ? ಯಶಸ್ವಿ ಯೋಜನೆ ಸ್ಥಗಿತ. ಎಲ್ರಿಗೂ ಗೊತ್ತಿರುವಂತೆ ಇವನ್ ನೀತಿ ಆಯೋಗ ಕೂಡ ಹೇಳಿರುವಂತದ್ದು, ಕರ್ನಾಟಕದ ಕರ್ನಾಟಕ ಭಾಗ ಇದೆಯಲ್ಲ, ಎಸ್ಪೆಷಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯಪುರ ಈ ಜಿಲ್ಲೆಗಳಿದಾವಲ್ಲ, ಈ ಭಾಗದಲ್ಲಿ ಅಪೌಷ್ಟಿಕತೆ ಎದ್ದು ಕಾಣಿಸ್ತಾ ಇರುವಂತದ್ದು. ಬಡತನ ಅಂತೂ ಮಿತಿಮೀರಿದೆ ಅನ್ನುವಂಥದ್ದನ್ನ ಆಯೋಗನೇ ಹೇಳಿರುವಂತದ್ದು. ಈ ಕಾರಣಕ್ಕೋಸ್ಕರ ಅಪೌಷ್ಟಿಕತೆಯನ್ನ ನಿವಾರಿಸುವಂತ ನಿಟ್ಟಿನಲ್ಲಿ ಸರ್ಕಾರ ನಾನಾ ರೀತಿಯಾದಂತ ಯೋಜನೆಯನ್ನ ಹಾಕೊಂಡು ಬರ್ತಾ ಇದೆ. ಅದನ್ನ ಮಧ್ಯದಲ್ಲೇ ಕೈ ಬಿಟ್ಟಂತೆ ಕಾಣಿಸ್ತಾ ಇದೆ. ಅಪೌಷ್ಟಿಕತೆ ವಿರುದ್ಧ ಸಮರ ಹೆಸರಿಗೆ ಮಾತ್ರನಾ ಅನ್ನುವಂತ ಪ್ರಶ್ನೆ. ಮಕ್ಕಳ ಆರೋಗ್ಯ ಸುಧಾರಣೆ ಯೋಜನೆಗೆ ಗ್ರಹಣ ಹಿಡಿದಿರುವಂತದ್ದು. ಮಕ್ಕಳ ಆರೋಗ್ಯ ಸುಧಾರಣೆ ಯೋಜನೆಗೆ ಗ್ರಹಣ ಹಿಡಿದಿದೆ. ಮಕ್ಕಳ ಅಪೌಷ್ಟಿಕತೆ ಹೆಚ್ಚಿಸುವಂತ ಯೋಜನೆನೇ ಸ್ಥಗಿತ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಅಪೌಷ್ಟಿಕತೆಯನ್ನ ನಿವಾರಿಸುವಂತ ನಿಟ್ಟಿನಲ್ಲೇ ಸರ್ಕಾರ ಕೋಟಿ ಮೀಸಲಿಟ್ಟು ಯೋಜನೆಗಳನ್ನ ಘೋಷಣೆ ಮಾಡಿ ಏನೇನೋ ತಂತ್ರವನ್ನ ಮಾಡ್ತಾ ಇದ್ದಾರೆ. ಓ ಹೌದಪ್ಪ, ಸರ್ಕಾರ ಕಾಳಜಿ ಇದೆ ಅಂತ ಹೇಳ್ಕೊಳ್ಳಾಗ್ತಾ ಇತ್ತು. ಆದ್ರೆ ಅದು ಬರೀ ಘೋಷಣೆಗಷ್ಟೇ ಸೀಮಿತ. ಪ್ರಾಯೋಗಿಕ ಹಂತದಲ್ಲೇ ನಿಲ್ಲಿಸಿರುವಂತದ್ದು ಸರ್ಕಾರ. ಹಣ ಇಲ್ಲದೆ ಯೋಜನೆಗೆ ಎಳ್ಳು ನೀರು ಬಿಟ್ರ ಅನ್ನುವಂತ ಪ್ರಶ್ನೆ ಇದೆ. ಮಹತ್ವಾಕಾಂಕ್ಷೆ ಯೋಜನೆ ಬಗ್ಗೆ ಯಾಕಿಷ್ಟೊಂದು ನಿರ್ಲಕ್ಷ್ಯ? ಮಕ್ಕಳ ಅಪೌಷ್ಟಿಕತೆ ನಿವಾರಣೆಗೆ ನುಗ್ಗೆ ಪೌಡರ್ ಅನ್ನ ಕೊಡ್ಲಾಗ್ತಾ ಇತ್ತು. ಪ್ರಾಯೋಗಿಕವಾಗಿ ರಾಯಚೂರಿನಲ್ಲಿ ಆರಂಭ ಆಗಿದ್ದಂತ ಯೋಜನೆ ಇದೆ. ಮಕ್ಕಳ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆಯನ್ನ ಕಂಡಿತ್ತು. ಅದು ನುಗ್ಗೆ ಪೌಡರು ಅಪೌಷ್ಟಿಕತೆಯನ್ನ ನಿವಾರಿಸುವಂತ ನಿಟ್ಟಿನಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇಷ್ಟಾದ್ರೂ ಕೂಡ ಯೋಜನೆಯನ್ನ ನಿಲ್ಲಿಸಿರುವಂತದ್ದು ಸರ್ಕಾರ. ಬಜೆಟ್ ಕೊರತೆಯಿಂದ ಪ್ರಾಯೋಗಿಕ ಹಂತದಲ್ಲೇ ಅಂತ್ಯ ಆದಂತಾಗ್ತಾ ಇದೆ. ಯೋಜನೆ ಆರಂಭಿಸಿ ಅಂತ ಮಕ್ಕಳ ಪೋಷಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಪೌಷ್ಟಿಕತೆಯ ಕಾರಣಕ್ಕೋಸ್ಕರ ಇರ್ತಾ ಇದ್ವಲ್ಲ, ಇಲ್ಲಿ ಪ್ರಮುಖವಾಗಿ ನುಗ್ಗೆ ಪೌಡರ್ ಅನ್ನ ಕೊಡುವಂತ ಕೆಲಸ ಮಾಡ್ಲಾಗ್ತಾ ಇತ್ತು. ಅದನ್ನ ಪ್ರಾಯೋಗಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಾಗಿ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂತ ಜಿಲ್ಲೆಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥದ್ದು ರಾಯಚೂರು. ಸೊ ಅಲ್ಲಿಂದನೇ ಶುರು ಮಾಡಲಾಗಿತ್ತು. ಆದ್ರೆ ಈಗ ಅದಕ್ಕೂ ಕೊಕ್ಕೆಯನ್ನು ಹಾಕಿದೆ ಸರ್ಕಾರ. ಕಾರಣ ಏನು? ಅನುದಾನದ ಕೊರತೆನ? ಹಣ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ವಾ ಅಂತ? ಇನ್ನು ನುಗ್ಗೆ ಪೌಡರ್ ಮಕ್ಕಳ ಆರೋಗ್ಯಕ್ಕೆ ವರದಾನ ಆಗಿತ್ತು. 5 ವರ್ಷದೊಳಗಿನ ಮಕ್ಕಳಿಗೆ ನಿತ್ಯ 5 ಗ್ರಾಂ ನುಗ್ಗೆ ಪುಡಿಯನ್ನ ಕೊಡ್ಲಾಗ್ತಾ ಇದೆ. ಆ ಲೆಕ್ಕಾಚಾರದಲ್ಲಿ ಮಕ್ಕಳಿರುವಂತ ಕುಟುಂಬಗಳಿಗೆ ಕೊಡುವಂತ ಕೆಲಸ ಆಗ್ತಾ ಇತ್ತು. ಮಕ್ಕಳಲ್ಲಿ ಅಪೌಷ್ಟಿಕತೆ ಗಣನೀಯ ಕಡಿಮೆ ಆಗಿತ್ತು. ಈ ಕಾರಣದಿಂದ ನುಗ್ಗೆ ಪೌಡರ್ ಅನ್ನ ಕೊಡ್ಲಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲೂ ಕೂಡ ಯಾಕೆ ಕೊಡ್ತಾ ಇದ್ರು? ಈಗ ಮೊಟ್ಟೆಯನ್ನ ಕೊಡೋದಾಗ್ಲಿ, ಚಿಕ್ಕಿಯನ್ನ ಕೊಡೋದಾಗ್ಲಿ, ಬಾಳೆಹಣ್ಣನ್ನ ಕೊಡೋದಾಗ್ಲಿ, ನುಗ್ಗೆ ಪೌಡರ್ ಅನ್ನ ಕೊಡೋದಾಗ್ಲಿ, ಯಾಕೆ? ಅಪೌಷ್ಟಿಕತೆ ಜಾಸ್ತಿ ಇತ್ತು ಅನ್ನುವಂತ ಕಾರಣಕ್ಕೋಸ್ಕರ ಅದಕ್ಕೆ ಬ್ರೇಕ್ ಆಗ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ 27,317 ಮಕ್ಕಳಿಗೆ ಅಪೌಷ್ಟಿಕತೆ ಇದೆ. ಸುಮಾರು 300 ಮಕ್ಕಳಲ್ಲಿ ತೀವ್ರ ತರದ ಅಪೌಷ್ಟಿಕತೆ ಇತ್ತು. ನುಗ್ಗೆ ಪುಡಿ ಪ್ರಯೋಗದಿಂದ 9% ಸಮಸ್ಯೆ ನಿವಾರಣೆ ಆಗಿತ್ತು. ಕಂಪ್ಲೀಟ್ ಆಗಿ ಹೋಗೇ ಬಿಡ್ತು ಅಂತಲ್ಲ, ಆದ್ರೆ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರ್ತಾ ಇತ್ತು. ಮಕ್ಕಳ ತೂಕ, ಎತ್ತರ, ಹಿಮೋಗ್ಲೋಬಿನ್ ಸುಧಾರಣೆ ಆಗ್ತಾ ಇತ್ತು. ಆದ್ರೆ ಸರ್ಕಾರದಿಂದ ಈಗ ನುಗ್ಗೆ ಪೌಡರ್ನ ಕೊಡ್ಲಾಗ್ತಾ ಇತ್ತಲ್ಲ, ಅದನ್ನ ಸ್ಥಗಿತ ಮಾಡಲಾಗಿದೆ. ಕೂಡಲೇ ಯೋಜನೆ ಮತ್ತೆ ಆರಂಭಿಸಿ ಅಂತ ಹೇಳ್ತಾ ಇದ್ದಾರೆ ಪೋಷಕರು. ಮೊದಲಿನ ಅಂಗನವಾಡಿ ಕೇಂದ್ರಗಳಲ್ಲಿ 2 ವರ್ಷದ ಹಿಂದೆ ನಾವು ನುಗ್ಗೆಕಾಯಿ ಪೌಡ್ರನ್ನು ಕೂಡ ಸಪ್ಲೈ ಮಾಡ್ತಿತ್ತು ಇಲಾಖೆಯಿಂದ. ಅದು ಒಳ್ಳೆಯ ಆಹಾರವಾಗ್ತಿತ್ತು, ಮಕ್ಕಳಿಗೆ ಎನರ್ಜಿ ಆಗ್ತಿತ್ತು. ಮತ್ತು ಆಮೇಲೆ ಗರ್ಭಿಣಿ ಬಾಣಂತಿಯರಲ್ಲಿ ಕೂಡ ತೂಕ ಎತ್ತರನೂ ಕಂಡು ಬರ್ತಿತ್ತು. ಮಕ್ಕಳಲ್ಲಿ ಕೂಡ ಅಪೌಷ್ಟಿಕತೆ ಹೋಗಿ ಮಕ್ಕಳಲ್ಲಿ ಕೂಡ ಲವಲವಿಕೆಯಿಂದ ಆ್ಯಕ್ಟಿವ್ ಆಗಿ ಕೇಂದ್ರಗಳಿಗೆ ಬರ್ತಿದ್ರು. ಊಟದಲ್ಲಿ ಕೂಡ ಭಾಳ ವ್ಯತ್ಯಾಸ ಆಗ್ತಿತ್ತು. ಮತ್ತು ಮಕ್ಕಳಲ್ಲಿ ಬೆಳವಣಿಗೆ ಕೂಡ ಜಾಸ್ತಿ ಆಗ್ತಿತ್ತು, ಮತ್ತು ತೂಕನೂ ಜಾಸ್ತಿ ಆಗ್ತಿತ್ತು. ಇದರಿಂದ ಒಳ್ಳೆಯ ಆಹಾರ ಆಗ್ತಿತ್ತು. ಮತ್ತು ಇನ್ನೊಂದು ಬಡ ಜನಗಳು ಮತ್ತು ಇದನ್ನು ನುಗ್ಗೆಕಾಯಿಗಳನ್ನು ಕೊಂಡ್ಕೊಂಡು ತಿನ್ನಷ್ಟು ಇರೋದಿಲ್ಲ. ಆಮೇಲೆ ಅವರು ಸೊಪ್ಪೆ ಕೂಡ ಸಿಗ್ತಾ ಇಲ್ಲ ಅವ್ರಿಗೆ ಸ್ಥಳೀಯವಾಗಿ. ಹಂಗಾಗಿ ಸರ್ಕಾರದಿಂದನೇ ನಮಗೆ ಸಿಗ್ತಿತ್ತಲ್ಲ, ಅದು ಒಳ್ಳೆಯ ಆಹಾರ ಅಂತ ನಮಗೆ ಭಾಳ ಕೇಳ್ತಾ ಇದ್ದಾರೆ ಇದುವರೆಗೂ ಕೂಡ. ಅದಕ್ಕೆ ಮತ್ತೆ ಮೊದಲಿನ ಥರನೇ ಮತ್ತೆ ನಮಗೆ ಸಪ್ಲೈ ಮಾಡಬೇಕು, ಮತ್ತು ಅದನ್ನು ಕೂಡ ಪ್ರಾರಂಭಿಸಬೇಕಂತ ನಾವು ಇವತ್ತು ಕೇಳ್ತಾ ಇದ್ದೀವಿ. ಅಲ್ಲಿ ನುಗ್ಗೆ ಪೌಡರ್ ಬರ್ತಿತ್ತು, ಅದು ಬಂದಾಗ್ಯದ. ಇವಾಗ ನುಗ್ಗೆ ಪೌಡರ್ ಕೂಡ ಕೊಡಬೇಕು. ಅದು ಕೊಟ್ಟಿದ್ರೆ ಚಲೋ ಇರ್ತದ. ಹುಡುಗರು ಹೆಲ್ತು, ಬ್ಲಡ್ಡು ಎಲ್ಲ ಚಲೋ ಇರ್ತದ. ಅದು ಸ್ಟಾಪ್ ಆಗ್ಯದ. ಮತ್ತು ರಾಗಿ ಪೌಡರ್ ಕೂಡ ಕೊಡಬೇಕು, ಅದು ಕೂಡ ಚಲೋ ಆಗ್ಯದ. ಮುಂಚೆ ಕೊಡ್ತಿದ್ರಿ, ಇವಾಗೆಲ್ಲ ಬಂದಾಗ್ಯದ. ಮತ್ತು ಇದು ಪುಷ್ಟಿ ಅಂತ ಬರ್ತದೆ, ಅದು ಯಾರು ಕುಡಿಯಂಗಿಲ್ಲ. ಅದು ಕೂಸು ಕೂಡ ಕುಡಿಯಂಗಿಲ್ಲ, ಬಾಣತಿ ಕುಡಿಯಂಗಿಲ್ಲ. ಶೇಂಗಾ ಮತ್ತು ಅವು ಹೆಸರು ಕಾಳು, ಬೆಲ್ಲ ಅವೆಲ್ಲ ಬರಬೇಕಂತ ಆಸೆ ಸರ್, ಅಷ್ಟೇ.
ಇನ್ನು ಪ್ರಾಯೋಗಿಕ ಹಂತದಲ್ಲೇ ನುಗ್ಗೆ ಪೌಡರ್ ಸಕ್ಸಸ್ ಆಗಿದೆ. ಆ ಪ್ರಾಯೋಗಿಕ ಯಶಸ್ವಿ ಆಗಿರುವಂತದ್ದು, ಆ ಪ್ರಯೋಗವನ್ನ ಮಾಡಿದ್ರಲ್ಲ ಅದು, ಇದನ್ನ ಮತ್ತೆ ಜಾರಿಗೆ ತರಲಿಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೇವೆ ಅಂತ ನ್ಯೂಸ್ 18ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಿಡಿ ನವೀನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಾಯೋಗಿಕ ಹಂತದಲ್ಲೇ ಸಕ್ಸಸ್ ಆಗಿದೆ ಈ ಯೋಜನೆ, ಇದನ್ನ ಮತ್ತೆ ಜಾರಿಗೆ ತರಲಿಕ್ಕೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೇವೆ ಅಂತ. ಮತ್ತೆ ಜಾರಿಗೆ ತರಲಿಕ್ಕೆ ಮನವಿ ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಿಂತಿದೆ ಈ ಯೋಜನೆ ಅಂತ. ಕೇವಲ 1 ವರ್ಷಕ್ಕೆ ಸೀಮಿತ ಮಾಡಿದ್ರೆ ಸರಿಯಾಗಲ್ಲ. 10 ವರ್ಷಗಳಾದ್ರೂ ಕೂಡ ಯೋಜನೆ ಮುಂದುವರಿಬೇಕು. ಅಪೌಷ್ಟಿಕತೆ ಅನ್ನುವಂಥದ್ದು ಹೋಗಬೇಕು ಅಂದ್ರೆ ಮಿನಿಮಮ್ 10 ವರ್ಷ ಆಗಬೇಕು, 10 ವರ್ಷ ಪೂರೈಸಬೇಕು. ಆ ಮಕ್ಕಳಲ್ಲಿ ನುಗ್ಗೆ ಪೌಡರ್ನ ಕೊಡುವಂತ ಸಂದರ್ಭ ಸಹಜವಾಗಿ ಹೋಗ್ತಾ ಹೋಗ್ತಾ ಹಂತ ಹಂತವಾಗಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಇದರಿಂದ ಈ ಭಾಗದ ಮಕ್ಕಳ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಪೈಲಟ್ ಅಲ್ಲಿ ಸಕ್ಸಸ್ ಆಗಿದೆ, ಅದನ್ನ ನೆಕ್ಸ್ಟ್ ಇದಾಗ್ಬೇಕು ಅಷ್ಟೇ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಸರ್, ಇಂಪ್ಲಿಮೆಂಟ್ ಆಗ್ಬೇಕು, ಎಲ್ಲ ಕಡೆ ಆಗ್ಬೇಕು. ನಮ್ಮಲ್ಲಿ ರಿಸಲ್ಟ್ ಹೆಂಗ್ ಸರ್ ಅದ್ರದ್ದು? ತುಂಬಾ ಚೆನ್ನಾಗಿದೆ ಅಣ್ಣ. ಹಾ ಸರ್ ತುಂಬಾ ಚೆನ್ನಾಗಿದೆ. ಇವತ್ತು ನಾನು ಮೀಟಿಂಗ್ ಮಾಡಿದ್ದೀನಿ, ಇವತ್ತು ಪಾಪ ಅವರೆಲ್ಲ ಕೇಳಿದ್ರು ಇವತ್ತು ಕೊಡಿ ಅಂತ. ನಾನು ಹೇಳ್ಬೇಕು ಅಂದ್ರೆ ಇದನ್ನ ಏನಾಗ್ಬೇಕು ಅಂದ್ರೆ ದಿಸ್ ಹ್ಯಾಸ್ ಟು ಗೋ ಫಾರ್ ಅರೌಂಡ್ 1 ಜನರೇಷನ್ ಆಗ್ಬೇಕಿದು. ಹಂಗ್ ಮಾಡ್ಬೇಕು. ಹೆಂಗ್ ಸರ್, ಯಾವ ತರ ಸರ್? 1 ಜನರೇಷನ್ ಆಗ್ಬೇಕಣ್ಣ. ಏನಲ್ಲಿ 1 ಜನರೇಷನ್ ಆಯ್ತು ಅಂದ್ರೆ ಅಷ್ಟೊತ್ತಿಗೆ ಇದು ಒಂದು ಪ್ರಾಕ್ಟೀಸ್ ಆಗೋಗಿರ್ತದೆ. ತಿಂದವ್ರು ಕೆಳಗಡೆವ್ರಿಗೆ ಹೇಳ್ಕೊಡ್ತಾ ಇರ್ತಾರೆ. ಈಗ ನೀವು ಇನ್ನೊಂದು ನಿಮ್ ತಮ್ಮಂಗೆ ಹೇಳ್ದಂಗೆ, ನಿಮ್ ತಮ್ಮ ಅವ್ರ ಮಗಂಗೆ ಹೇಳ್ದಂಗೆ. ಹೌದು ಸರ್ ಅವ್ರು ಮಾಡಿಸ್ದಂಗೆ. ಅಲ್ಲ ಇದು ಹೆಂಗ್ ಬಂತು ಸರ್, ಥಾಟ್ ಹೆಂಗ್ ಬಂತು ಇದು ನುಗ್ಗೆ ಪುಡಿ ಕೊಡ್ಬೇಕಂತ ಹೇಳ್ಬಿಟ್ಟು ಈ ನಮ್ಮ ರಾಯಚೂರಲ್ಲಿ ಅಂತ ಎಸ್ಪೆಷಲಿ? ಅಣ್ಣ ಹೆಂಗ್ ಥಾಟ್ ಬಂತು ಅಂದಾಗ ಇದ್ರ ಬಗ್ಗೆ ಎಲ್ಲ ಹೆಂಗೆ ಏನೇನ್ ಮಾಡ್ಬೇಕು ಅಂದಾಗೆಲ್ಲ ಬಂದಾಗ ಲೋಕಲಿ ಅವೈಲಬಲ್ ಇರೋದನ್ನ ನಾವು ಈಗ ಏನಾಗುತ್ತೆ ಫೋರ್ಟಿಫೈಡ್ ಮಾಡ್ಕೊಡೋದಕ್ಕಿಂತ ಇರೋದನ್ನೇ ನಾವು ಅದನ್ನ ಡ್ರೈ ಮಾಡ್ಕೊಟ್ಟಾಗ ಅದು ಲೋಕಲಿ ಅವೈಲಬಲ್ ಎಲ್ಲರಿಗೂ ಆಗುತ್ತೆ. ಆಮೇಲೆ ಇದನ್ನ ಯಾವ ಫಾರ್ಮ್ ಅಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ನೀವು ಕ್ಯಾಪ್ಸೂಲ್ ತರ ಯೂಸ್ ಮಾಡ್ಬೋದು, ಹಾಲ್ಗೆ ಹಾಕೊಂಡ್ ಕುಡಿಬಹುದು, ಊಟಕ್ಕೆ ಹಾಕೊಂಡ್ ಕುಡಿಬಹುದು, ನೀರ್ಗೆ ಹಾಕೊಂಡ್ ಕುಡಿಬಹುದು. ಈ ತರ ಎಲ್ಲ ಆಪ್ಷನ್ಸ್ ಇದೆ ನಿಮ್ಗೆ. ಅಷ್ಟು ಸ್ಟಾಮಿನಾ ಇರ್ತದೆ ಅದರಲ್ಲಿ ಅಂತ 100% ಅಣ್ಣ. ನಿಮಗೆ ತೋರಿಸ್ತಾ ಇದ್ವಲ್ಲ, ಅಲ್ಲಿನ ಡಿಡಿನೇ ಕೂಡ ಹೇಳ್ತಾ ಇದ್ರು ನವೀನ್ ಅವರು, ಅಪೌಷ್ಟಿಕತೆಯನ್ನು ನಿವಾರಿಸುವಂತ ನಿಟ್ಟಿನಲ್ಲಿ ನುಗ್ಗೆ ಪೌಡರ್ ತುಂಬಾ ಸಹಕಾರಿಯಾಗಿದೆ, ಅದನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ರಾಯಚೂರಿನ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ವಿಶ್ವನಾಥ್ ಹೂಗರ್. ವಿಶ್ವನಾಥ್, ಇಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಪ್ರಮುಖವಾಗಿ ಅಪೌಷ್ಟಿಕತೆ ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯನ್ನ ತರಲಾಗಿತ್ತು. ಬಿಕಾಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಪೌಷ್ಟಿಕತೆ ಇದೆ ಅನ್ನುವಂಥದ್ದು ನೀತಿ ಆಯೋಗ ಕೂಡ ಹೇಳಿತ್ತು. ಅದರಲ್ಲಿ ಪ್ರಮುಖವಾಗಿ ರಾಯಚೂರಿನಲ್ಲಿ ಅತಿ ಹೆಚ್ಚಾಗಿ ಕಾಡ್ತಾ ಇದೆ ಅಂತ. ಇದನ್ನು ಬರೀ ಟ್ರೇಲರ್ ಬಿಟ್ಬಿಟ್ಟು ಸಿನಿಮಾನೇ ತೋರಿಸ್ದಲೇ ಇದ್ರೆ ಏನ್ ಪ್ರಯೋಜನ ಅಂತ, ಏನ್ ಕಾರಣ ಅಂತೆ ಈಗ ಈ ಯೋಜನೆ ಸ್ಥಗಿತ ಆಗಿರ್ಲಿಕ್ಕೆ? ಪೃಥ್ವಿ, ಖಂಡಿತವಾಗಿಯೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ರಾಯಚೂರು ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಅಪೌಷ್ಟಿಕತೆ ತಾಂಡವಾಡ್ತಾ ಇದೆ ಅಂತ ತಾವು ಹೇಳಿದಾಗೆ ನೀತಿ ಆಯೋಗದೇ ವರದಿ ಇರತಕ್ಕಂಥದ್ದು. ಅದು ಸತ್ಯವೂ ಕೂಡ. ಯಾಕಂದ್ರೆ ಇಲ್ಲಿ ರೇಷು ಪ್ರಕಾರ ನೋಡಿದ್ರೆ 1,94,000 ಮಕ್ಕಳಿಗೆ ಹೋಲಿಕೆ ಮಾಡಿದ್ರೆ 27,312 ಮಕ್ಕಳಿಗೆ ಇಲ್ಲಿ ಸಾಧಾರಣ ಅಪೌಷ್ಟಿಕತೆ ಇದ್ರೆ, ಇಲ್ಲಿ 300ಕ್ಕೂ ಹೆಚ್ಚು ಮಕ್ಕಳಿಗೆ ತೀವ್ರತರದ ಅಪೌಷ್ಟಿಕತೆ ಇದೆ ಎನ್ನುವಂಥದ್ದು ವರದಿಯಲ್ಲೇ ಬಹಿರಂಗ ಆಗಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಅಪೌಷ್ಟಿಕತೆಯನ್ನ ಸಂಪೂರ್ಣವಾಗಿ ಹೋಗಲಾಡಿಸ್ತೇವೆ ಎನ್ನುವಂತಹ ಒಂದು ಯೋಜನೆಯನ್ನ ಹಮ್ಮಿಕೊಂಡಂತ ಸರ್ಕಾರ ಇವತ್ತು ಅಂಗನವಾಡಿ ಶಾಲೆಗಳು ಮತ್ತು ಗರ್ಭಿಣಿ ಬಾಣಂತಿಯರಿಗೆ, ಅಂಗನವಾಡಿ ಶಾಲೆಗಳಿಗೆ ಕಲ್ತಕ್ಕಂಥ ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ವಿಶೇಷವಾಗಿ ಇಲ್ಲಿ ನುಗ್ಗೆ ಪೌಡರ್ನ ಕೊಟ್ಟರೆ ಚೆನ್ನಾಗಿರ್ತದೆ ಎನ್ನುವಂತಹ ಒಂದು ಆಲೋಚನೆಯನ್ನ ಮಾಡಿ ಅದನ್ನ ಪ್ರಯೋಗಕ್ಕೂ ಕೂಡ ಇಳಿತಾರೆ. ಹಾಗೆ ಪ್ರಯೋಗಕ್ಕೆ ಇಳಿದು ಪ್ರಯೋಗ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ ಸಾಕಷ್ಟು ಯಶಸ್ಸು ಕೂಡ ಕಂಡು ಬರ್ತದೆ. ಆದ್ರೆ ಇಲ್ಲಿ ನಮಗೆ ಕಂಡು ಬಂದಿರತಕ್ಕಂಥ ಮಾಹಿತಿ ಏನು ಅಂತ ಹೇಳಿದ್ರೆ, ಇವತ್ತು ಅದು ಯಾಕೆ ಸ್ಟಾಪ್ ಆಗಿದೆ ಅನ್ನೋದನ್ನ ನೋಡಿದ್ರೆ CSR ಫಂಡ್ ಇಂದ ಅದನ್ನ ಕೊಡಬೇಕು ಆ ನುಗ್ಗೆ ಪೌಡರ್ ಅನ್ನುವಂಥದ್ದನ್ನ ಆದೇಶ ಆಗಿತ್ತಂತೆ ಪೃಥ್ವಿ. ಹಾಗಾಗಿ CSR ಫಂಡ್ ಇಂದಲೇ 1 ವರ್ಷಗಳ ಕಾಲ ಈ ಯೋಜನೆಗೆ ಹಣ ಇತ್ತು. ಹಾಗಾಗಿ ಆ ಯೋಜನೆಯ ಹಣ ಸಂಪೂರ್ಣ ಬಳಕೆ ಕೂಡ ಆಯಿತು. ಇದರಿಂದ ಇವತ್ತು ಅಪೌಷ್ಟಿಕತೆ ಸಂಪೂರ್ಣವಾಗಿ ಹೋಗಿದೆ ಅನ್ನುವಂಥದ್ದಲ್ಲ, ಆದರೆ ಒಂದು ಹಂತದಲ್ಲಿ ಪ್ರಾಯೋಗಿಕ ಹಂತ ಏನಿದೆ ಅದು ಯಶಸ್ವಿಯಾಗಿ ಇವತ್ತು ಮಕ್ಕಳಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ನುಗ್ಗೆ ಪೌಡರ್ ಮತ್ತು ರಾಗಿ ಪೌಡರ್ ನೀಡ್ತಾ ಇರೋದ್ರಿಂದ ಇವತ್ತು ಮಕ್ಕಳಲ್ಲಿ ಚೇತರಿಕೆ ಕಂಡು, ಯಾವ ರೀತಿ ಅಂದ್ರೆ ತೂಕದಲ್ಲಾಗಿರ್ಬೋದು, ಎತ್ತರದಲ್ಲಾಗಿರ್ಬೋದು, ಲವಲವಿಕೆ ಮತ್ತು ಚಟುವಟಿಕೆಯಿಂದ ಮಕ್ಕಳು ಓಡಾಡ್ತಕ್ಕಂಥದ್ದನ್ನ ಎಲ್ಲವನ್ನು ನೋಡಿದ್ರೆ ಮತ್ತು ಗರ್ಭಿಣಿ ಬಾಣಂತಿಯರಲ್ಲೂ ಕೂಡ ಆಗ್ತಿರುವಂತಹ ಬದಲಾವಣೆಗಳನ್ನು ನೋಡಿದ್ರೆ ಇವತ್ತು ಈ ನುಗ್ಗೆ ಪೌಡರ್ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ದಿನಕ್ಕೆ ಇವತ್ತು 5 ಗ್ರಾಮ್ನಷ್ಟು ನುಗ್ಗೆ ಪೌಡರ್ನ ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅಪೌಷ್ಟಿಕತೆ ಅನ್ನುವಂತಹ
ಅನ್ನುವಂತಹ ರೇಷಿಯೋ ಏನಿದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ನೋಡಿ ಈಗ 9.3ರಷ್ಟು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಅಪೌಷ್ಟಿಕತೆ ಇವತ್ತು ಕಡಿಮೆ ಆಗಿದೆ, ಅಂದ್ರೆ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ವರದಿ ಇದೆ. ಈ ಹಿನ್ನೆಲೆಯಲ್ಲಿ ನುಗ್ಗೆ ಪೌಡರ್ನ ನಿರಂತರವಾಗಿ ಸರ್ಕಾರ ಕೊಟ್ಟು ಅಪೌಷ್ಟಿಕತೆಯನ್ನ ಹೋಗಲಾಡಿಸಬೇಕು ಎನ್ನುವಂಥದ್ದು ಇಲ್ಲಿರ್ತಕ್ಕಂಥ ಪೋಷಕರಾಗಿರ್ಬೋದು ಸಾರ್ವಜನಿಕರ ವಾದ. ಆದ್ರೆ ಸರ್ಕಾರದ ಬಳಿ ದುಡ್ಡಿಲ್ಲ ಎನ್ನುವಂಥದ್ದು ಇಲ್ಲಿ ಬಂದಿರತಕ್ಕಂಥ, ಯಾಕಂತ ಕೇಳಿದ್ರೆ ಇವತ್ತು ಹಣ ಇಲ್ಲ ಎನ್ನುವಂತಹ ನಿಟ್ಟಿನಲ್ಲಿಯೇ ಇವತ್ತು ಈ ಯೋಜನೆಯನ್ನ ಇವತ್ತು ಸ್ಥಗಿತಗೊಳಿಸಲಾಗಿದೆ. ಹಾಗಾಗಿ ಇವತ್ತು ನುಗ್ಗೆ ಪೌಡರ್ನ ಈ ಸರ್ಕಾರಕ್ಕೆ ಇವತ್ತು ಈ ಅಪೌಷ್ಟಿಕತೆ ಅನ್ನುವಂತ ಕಾರಣಕ್ಕೋಸ್ಕರನೇ ಶಾಲೆಗಳಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಮೊಟ್ಟೆ ಕೊಡೋದಾಗ್ಲಿ, ಬಾಳೆಹಣ್ಣು ಕೊಡೋದಾಗ್ಲಿ, ಚಿಕ್ಕಿ ಕೊಡೋದಾಗ್ಲಿ, ಈ ನುಗ್ಗೆ ಪೌಡರ್ ಕೊಡೋದಾಗ್ಲಿ ಮಾಡ್ಲಾಗ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಕಾಡ್ತಾ ಇರುವಂತ ಟೈಮ್ನಲ್ಲೂ ಕೂಡ ಸರ್ಕಾರ ಇದಕ್ಕೂ ಅನುದಾನ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ತಾ ಹೋದ್ರೆ ಪಾಪ ಅಲ್ಲಿನ ಮಕ್ಕಳ ಕತೆ ಏನು ಅಂತ ಅಲ್ಲಿನ ಉಸ್ತುವಾರಿ ಸಚಿವರು ಏನ್ ಹೇಳ್ತಾ ಇದ್ರೆ ಅವ್ರನ್ನೇನಾದ್ರೂ ಸಂಪರ್ಕ ಮಾಡಿದ್ರ? ಈ ಒಂದು ಪ್ರಕರಣ ನಮಗೆ ನ್ಯೂಸ್ 18ಗೆ ಬೆಳಕಿಗೆ ಬಂದ ನಂತರದಲ್ಲಿ ಉಸ್ತುವಾರಿ ಸಚಿವರು ಸದ್ಯಕ್ಕೆ ನಮಗೆ ಸಿಕ್ಕಿಲ್ಲ ಪೃಥ್ವಿ. ಆದ್ರೆ ಇದನ್ನ ನಾವು ಖಂಡಿತವಾಗಿಯೂ ಕೂಡ ಸ್ಥಳೀಯ ಸಂಬಂಧಪಟ್ಟಂತ ಶಾಸಕರುಗಳಿಗೆ ಮತ್ತು ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ಇದನ್ನ ತರ್ತೇವೆ. ಜೊತೆಗೆ ಹಾಗಂತ ಹೇಳಿ ಇಲ್ಲಿ ಅಧಿಕಾರಿಗಳೇನು ಇದನ್ನ ಸ್ಟಾಪ್ ಮಾಡಬೇಕು ಅನ್ನುವಂತಹ ಮನಸ್ಸಿಲ್ಲ. ಅಧಿಕಾರಿಗಳೇ ಸ್ವತಃ ಇದರ ಒಂದು ಏನು ವರದಿಯನ್ನು ತರಿಸ್ಕೊಂಡಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿದೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡಿ ಯಾವ ರೀತಿಯಾಗಿ ನುಗ್ಗೆ ಪೌಡರ್ ಇಂದ ಪ್ರಭಾವ ಬೀರಿದೆ, ಅಪೌಷ್ಟಿಕತೆ ವಿಚಾರದಲ್ಲಿ ಅದನ್ನು ಹೋಗಲಾಡಿಸೋದಕ್ಕೆ ಎಷ್ಟೆಲ್ಲ ಕೆಲಸ ಮಾಡಿದೆ ಅನ್ನುವಂಥದ್ದನ್ನ ಸ್ವತಃ ಅಧಿಕಾರಿಗಳೇ ಮೀಟಿಂಗ್ ಮೇಲೆ ಮೀಟಿಂಗ್ಗಳನ್ನು ಮಾಡಿ. ಡಿಡಿ ಆಗಿರ್ಬೋದು, ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ನವೀನ್ ಅವರು ಸಾಕಷ್ಟು ಉತ್ಸುಕರಾಗಿದ್ದಾರೆ ಈ ಒಂದು ವಿಚಾರ. ಅಂದ್ರೆ ಇದು ಈ ಭಾಗದಲ್ಲಿ ಇದು ನುಗ್ಗೆ ಪೌಡರ್ ಬೇಕೇ ಬೇಕು ಎನ್ನುವಂತ ನಿಟ್ಟಿನಲ್ಲಿ ಇದನ್ನ ಸಚಿವರ ಮತ್ತು ಸಂಬಂಧಪಟ್ಟಂತ ಇಲಾಖೆಯ ಮುಖ್ಯ ಅಧಿಕಾರಿಗಳ ಗಮನಕ್ಕೂ ಕೂಡ ನಾನು ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಕೇವಲ ಫಂಡಿನ ವಿಚಾರ, ಬಜೆಟಿನ ವಿಚಾರ ಇಟ್ಟುಕೊಂಡು ಇಂಥದ್ದೊಂದು ಮಹತ್ವದ ಯೋಜನೆ ಕೇವಲ ಒಂದೇ ವರ್ಷಕ್ಕೆ ಸ್ಥಗಿತ ಆದ್ರೆ ಮುಂಬರುವ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಕೂಡ ಎಸ್ಪೆಷಲಿ ರಾಯಚೂರಲ್ಲಿ ಅಪೌಷ್ಟಿಕತೆ ಅನ್ನುವಂಥದ್ದು. ಮಾತನಾಡ್ತೀನಿ ನಮ್ಮ ಜೊತೆ ಲಿಂಗಸುಗೂರು ಶಾಸಕರಾಗಿರುವಂತ ಮಾನಪ್ಪ ಉಜ್ಜಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ರಾಯಚೂರಲ್ಲಿ ಅಪೌಷ್ಟಿಕತೆ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಅತಿ ಹೆಚ್ಚಾಗಿ ಇರುವಂತದ್ದು ಅಪೌಷ್ಟಿಕತೆ. ಆ ಕಾರಣಕ್ಕೋಸ್ಕರ ನುಗ್ಗೆ ಪೌಡರ್ ಯೋಜನೆ ಜಾರಿಗೆ ತಂದಿದ್ರು. ಈಗ ಸ್ಥಗಿತ ಆಗಿದೆ. ನಿಮ್ ಭಾಗದಲ್ಲಿ ಇದು ದೊಡ್ಡ ಹೊಡೆತ ಕೊಡುತ್ತೆ ಮಕ್ಕಳಿಗೆ. ಏನಾದ್ರೂ ನಿಮ್ಗೆ ಈ ಗಮನಕ್ಕೆ ಬಂತ, ಏನಾದ್ರೂ ಸರ್ಕಾರವನ್ನ ಮತ್ತೊಮ್ಮೆ ಶುರು ಮಾಡಿ ಅಂತ ಏನಾದ್ರೂ ಕೇಳ್ತಾ ಇದ್ರೆ ಹೇಗೆ ಅಂತ? ಖಂಡಿತವಾಗಿ ಕೊಡ್ತಕ್ಕಂಥದ್ದನ್ನ ರದ್ದು ಮಾಡ್ಯಾರ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಹಾ, ಅಪೌಷ್ಟಿಕತೆ ಅಂದಾಗ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಅಪೌಷ್ಟಿಕತೆ ಇರ್ತಕ್ಕಂಥದ್ದು ರಾಯಚೂರು ಜಿಲ್ಲೆಯಲ್ಲಿ. ಹೌದು. ಇದು ಏನಾಗಿದೆ, ಇದು ಪೌಡ ಸರ್ಕಾರ ಇದನ್ನ ರದ್ದು ಮಾಡಿರ್ತಕ್ಕಂಥದ್ದು ಇದು ಬಹಳ ತಪ್ಪು. ಇದು ಯಾಕಂದ್ರೆ ಇದು ಸರ್ಕಾರ ಇದನ್ನ ರದ್ದು ಮಾಡಬಾರ್ದು, ಕಂಟಿನ್ಯೂ ಮಾಡ್ಬೇಕಿದನ್ನ. ಈಗ ಅಪೌಷ್ಟಿಕದಿಂದ ಬಳತಕ್ಕಂಥ ಮಕ್ಕಳ ಸಂಖ್ಯೆಯನ್ನು ತಗೊಂಡಾಗ ನಾವು ಬಹಳಷ್ಟು ಸಲ ಸಭೆಗಳಲ್ಲಿ ಮಾತಾಡಿದೀವಿ ಈ ವಿಷಯನ. ಅಧಿವೇಶನದಲ್ಲಿ ಕೂಡ ಈ ವಿಷಯನ ಬಹಳಷ್ಟು ಗಂಭೀರವಾಗಿ ನಾವು ಚರ್ಚೆ ಮಾಡ್ಕೊಂಡಿದೀವಿ. ಯಾಕಂದ್ರೆ ಅಪೌಷ್ಟಿಕತೆ ಇರ್ತಕ್ಕಂಥ ಮಕ್ಕಳಿಗೆ ಏನಾದ್ರೂ ಪೌಷ್ಟಿಕತೆ ಬರ್ಬೇಕಾದ್ರೆ ಒಳ್ಳೆ ಆಹಾರ ಕೊಡಬೇಕು ಇಲ್ಲ ಅಂತಕ್ಕಂಥದ್ದನ್ನ ನಮ್ದು ಮೊದಲಿಂದಲೂ ಸರ್ಕಾರ ಮೇಲೆ ಒತ್ತಡ ಇದೆ. ಇವತ್ತಿಗೂ ಕೂಡ ಅಲ್ಲಿ ಒಳ್ಳೆ ಶುದ್ಧವಾದ ಎಗ್ಗುಗಳು ಕೊಡ್ತಾ ಇದಾರೆ. ಅಂಗನವಾಡಿ ಇದರಲ್ಲಿ ಶಾಲೆಗಳಲ್ಲಿ ಎಗ್ಗುಗಳು ಕೊಡ್ತಾ, ಬಾಳೆಹಣ್ಣು ಇವೆಲ್ಲ ಕೊಡ್ತಾ ಇದಾರ. ಅದ್ರಲ್ಲಿ ಏನಾಗಿದೆ ಕ್ವಾಲಿಟಿ ಕೂಡ ಇರಲ್ಲ. ಕೆಲವೊಂದ್ ಕಡೆ ಎಗ್ ಕೊಡ್ತಾರ, ಎಗ್ಗುಗಳು ಎಲ್ಲ ಆಲ್ರೆಡಿ ಅದ್ರದ್ದು ಇದು ಕೆಟ್ಟ ಎಗ್ಗುಗಳು ಇರ್ತಾವ. ಅಂದ್ರೆ ಅದೆಲ್ಲ ಖರಾಬ್ ಆಗಿರ್ತದೆ ಎಗ್ಗುಗಳದು. ಅಂತ ಎಗ್ಗುಗಳು ಕೊಡ್ತಕ್ಕಂಥದ್ದು ಮಾಡ್ತಿದಾರ. ಇವತ್ತು ನೋಡ್ರಿ ನುಗ್ಗೆ ಪೌಡರು ಅದು ಬಹಳ ಪೌಷ್ಟಿಕ ಆಹಾರ. ಅದು ನುಗ್ಗೆಕಾಯಿ ಅಂತಕ್ಕಂಥದ್ದು ಮಕ್ಕಳಿಗೆ ಒಳ್ಳೆ ಒಂದು ಪೌಷ್ಟಿಕತೆ ಕೊಡ್ತಕ್ಕಂಥ ಇದು ಆಹಾರ. ಇದನ್ನ ಯಾಕೆ ರದ್ದು ಮಾಡಿದ್ರು ಸರ್ಕಾರ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಯಾವ ಉದ್ದೇಶ, ಯಾರು ಹೇಳಿದ್ರು, ಯಾರಿದ್ರು ಗೈಡ್ ಮಾಡಿದ್ರು ಸರ್ಕಾರಕ್ಕೆ ಗೊತ್ತಿಲ್ಲ. ಇದು ಕಂಟಿನ್ಯೂ ಮಾಡ್ಬೇಕು ಇದನ್ನ. ಮಕ್ಕಳಿಗೆ ಪೌಷ್ಟಿಕತೆ ಬರ್ಬೇಕಾಗಿದ್ರೆ ಇವೆಲ್ಲ ಪೌಷ್ಟಿಕತೆ ಆಹಾರವನ್ನು ಕೊಡ್ಬೇಕಾಗುತ್ತೆ ಮಕ್ಕಳಿಗೆ. ನಾವು ಇಲ್ಲಿ ಖಂಡಿತವಾಗಿ ಅದನ್ನ ಕಂಟಿನ್ಯೂ ಮಾಡಿ ಸರ್ಕಾರ ಎಲ್ಲಾ ಅಂಗನವಾಡಿ ಕೇಂದ್ರಗಳಿಗಾಗಲಿ ಶಾಲೆ ಮಕ್ಕಳಿಗಾಗಿ ಕೊಡ್ತಕ್ಕಂಥದ್ದು ಒಳ್ಳೇದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ. ನಾವು ಸರ್ಕಾರಕ್ಕೆ ನಾವು ಕೂಡ ಒತ್ತಡ ಮಾಡ್ತೀವಿ. ನೀವೇನಾದ್ರೂ ಮಾತನಾಡಿದ್ರೆ ಉಸ್ತುವಾರಿ ಸಚಿವರ ಹತ್ರನೋ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರ ಯಾರ ಹತ್ರನಾದ್ರೂ ಮಾತನಾಡಿದ್ರ? ಎಲ್ಲ ಇವರು ಯಾರು ಕೂಡ ಮಾತಾಡಿಲ್ಲ. ಇದು ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ ಪ್ರಚಾರ ಆದ್ಮೇಲೆ ನಾವು ಇದ್ರ ಬಗ್ಗೆ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ನಿಮ್ಮ ಟಿವಿಲೇನೆ ನೋಡಿದೆ ನಾನು ಮೊನ್ನೆ. ಇದು ರದ್ದು ಮಾಡ್ಯಾರ ಅಂತಕ್ಕಂಥದ್ದು ಬಂತು ಇವತ್ತು. ಅದನ್ನ ನಾನು ಸರ್ಕಾರಕ್ಕೆ ಒತ್ತಡ ಮಾಡೋದು ಇಷ್ಟೇ, ಇದನ್ನ ಏನ್ ರದ್ದು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ಒಳ್ಳೆ ಪೌಷ್ಟಿಕ ಆಹಾರ ಇರತಕ್ಕಂಥದ್ದು ಪ್ರೂಫ್ ಆಗಿದೆ ನುಗ್ಗೆ ಪೌಡರ್ ಅಂತಕ್ಕಂಥದ್ದು. ಇದು ಕಂಟಿನ್ಯೂ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥದ್ದು ಸರ್ಕಾರ ಮಾಡ್ಬೇಕು ಅಂತಕ್ಕಂಥ ನನ್ನ ಒತ್ತಡ ಇದೆ. ಮೊನ್ನೆ ಇನ್ನೊಂದು ಪ್ರಚಾರ ಆಯ್ತು ನಿಮ್ಮ ಇದರಲ್ಲಿ ಒಂದು 2 ದಿವಸ ಹಿಂದಗಡೆ ಸ್ಕೂಲ್ ಬಗ್ಗೆ ಈಚನಾಳ ಸ್ಕೂಲ್ ಬಗ್ಗೆ ಪ್ರಚಾರ ಆಯ್ತು. ಈಚನಾಳ ಸ್ಕೂಲ್ ಬಗ್ಗೆ ಪ್ರಚಾರ ಆಯ್ತು. ನಮಗೆ ನೀವು ಕಾಲ್ ತಗೊಳ್ಳೋದ್ರೊಳಗೆ ಆ ಕಾಲ್ ಕಟ್ಟಾಯ್ತು. ಏನಾಯ್ತಂತಂದ್ರೆ ಆ ಸ್ಕೂಲ್ ಅಲ್ಲಿ ನಾವ್ ಈಗಾಗಲೇ 8 ರೂಮ್ಗಳಿಗೆ 1,16,00,000 ರೂಪಾಯಿ ಆಲ್ರೆಡಿ ಮಂಜೂರಾತಿ ಕಳಿಸಿದೀನಿ ಕಲ್ಯಾಣ ಕರ್ನಾಟಕದ ನಮ್ಮ KKRDB ಫಂಡ್ ಅಲ್ಲಿ. 8 ರೂಮ್ಗಳನ್ನು ಕಟ್ಟಂತ ವ್ಯವಸ್ಥೆ ಆಗ್ತಾ ಇದೆ. ಯಾವೇ ಕಾರಣಕ್ಕ ನಾವು ಅಲಕ್ಷ್ಯ ಮಾಡಲ್ಲ. ನಾವು ಯಾವತ್ತ ನಾವು ಹೋಗಿ ನಿಮ್ಮ ವರದಿ ಪ್ರಚಾರ ಆದ್ಮೇಲೆ ನಾವು ಸ್ಪಾಟಿಗೆ ಹೋಗಿ ನೋಡ್ಕೊಂಡ ಮೇಲೆ
ಅಲ್ಲಿ ಸ್ಕೂಲ್ಗಳು ಬಹಳಷ್ಟು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಹಳೆ ಸ್ಕೂಲ್ಗಳಿದೆ, ಬಹಳಷ್ಟು ಹಳೆ ಸ್ಕೂಲ್ಗಳು ಅಲ್ಲಿ ಇರೋದ್ರಿಂದ ಹೋಗ್ ಬಂದಾದ್ಮೇಲೆ ನಾವೇ ಧನ್ಯವಾದನೂ ಹೇಳಿದ್ವಿ, ಅದನ್ನು ಒಂದ್ ಸುದ್ದಿ ಮಾಡಿದ್ವಿ. ಬಟ್ 5 ತಿಂಗಳಾಗೋಗ್ಬಿಡ್ತಲ್ಲ ಅಂತ ಪಾಪ ಮಕ್ಳು ಯಾವಾಗ ಕಾಯಕಲ್ಪ ಕಲ್ಪಿಸ್ತೀರಾ ಶಾಲೆಗೆ ಅನ್ನುವಂಥದ್ರ ಕಾಳಜಿ ನಮ್ದು. ಖಂಡಿತವಾಗಿ 1,16,00,000 ರೂಪಾಯಿ ಮಂಜೂರಾತಿ ಕೊಟ್ಟಿದೀವಿ. ಸರ್ಕಾರ ಮಂಜೂರಾತಿ ಆದ್ರೆ ಕಲ್ಯಾಣ ಕರ್ನಾಟಕದ ನಮ್ಮ KKRDB ಫಂಡ್ ಅನ್ನು ಕಳಿಸಿದೀವಿ ಇಟ್ಟಿಗೆಸಿ. ಅದು ಮಂಜೂರಾತಿ ಸಿಕ್ಕ ತಕ್ಷಣನೇ ಆ ಸ್ಕೂಲ್ ಪ್ರಾರಂಭ ಮಾಡಿ ಕಟ್ಟಡದ ಕೆಲಸವನ್ನು ಮಾಡ್ತೀವಿ. ಇವತ್ತೇನ್ ತಾವು ಇವತ್ತ ನುಗ್ಗೆ ಪೌಡರ್ ಬಗ್ಗೆ ಇವತ್ತ ಅಪೌಷ್ಟಿಕತೆ ಬಗ್ಗೆ ನೀವೇನು ಟಿವಿ ಪ್ರಚಾರ ಮಾಡ್ತಾ ಇದ್ರಿ, ನಿಮ್ಗೆ ಧನ್ಯವಾದಗಳು. ಯಾಕಂದ್ರೆ ಇದು ಅವಾಗ ಜನಪ್ರತಿನಿಧಿಗಳನ್ನು ಕಣ್ತರಿಸ್ತಕ್ಕಂಥ ವಿಚಾರ ಇದು. ಯಾಕಂದ್ರೆ ಇದು ಖಂಡಿತವಾಗಿ ಇದು ಕೊಡಬೇಕು, ಸರ್ಕಾರ ಇದು ಕೊಡಬೇಕಾಗಿದೆ, ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ. ನಾನು ಕೂಡ ನಾವು ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಶಾಸಕರು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಅದಕ್ಕೆ ಇನ್ನಷ್ಟು ಮಹತ್ವ ಸಿಗುತ್ತೆ. ಆ ಕೆಲಸವನ್ನ ನೀವು ಮಾಡಿ ಸರ್. ಹಾಗೆ ಈಚಿನಾಳ ಶಾಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯ ವರದಿಯನ್ನ ಕೂಡ ನೀವು ನೋಡಿದಿರಾ, ಅದ್ರ ಬಗ್ಗೆ ಕೂಡ ಮಾತನಾಡ್ತಿದ್ರಿ. ಧನ್ಯವಾದ. ಬೇಗ ಅದಕ್ಕೊಂದು ಸ್ವಲ್ಪ ಮುತುವರ್ಜಿಯನ್ನ ವಹಿಸಿ ಬೇಗ ಕಟ್ಟಡವನ್ನ ಕಟ್ಸ್ಕೊಟ್ರೆ ಇನ್ನೂ ಒಳ್ಳೇದು. ಧನ್ಯವಾದ.